ಬಳ್ಳಾರಿಯಲ್ಲಿ ರಸ್ತೆಗಳಲ್ಲಿ ಗುಂಡಿ ಬಿದ್ದು ವರ್ಷಗಳೇ ಕಳೆದ್ರು ಕೂಡ ಇನ್ನೂ ಆ ಗುಂಡಿ ಮುಕ್ತ ರಸ್ತೆ ಆಗಿಲ್ಲ. ಗುಂಡಿನ ಮುಚ್ಚುವಂತ ಗೋಜಿಗೂ ಕೂಡ ಹೋಗಿಲ್ಲ ಅಧಿಕಾರಿಗಳು. ಬಳ್ಳಾರಿ ರಾಜಕೀಯ ಪ್ರತಿನಿಧಿಗಳು ಈ ಸ್ಟೋರಿನ ನೋಡಲೇಬೇಕು. ಇದೇನು ರಸ್ತೆನೋ ಅಥವಾ ಗುಂಡಿಗಳ ಸಾಮ್ರಾಜ್ಯನೋ? ಬಳ್ಳಾರಿ ನಗರದ ಕೌಲ್ ಬಜಾರ್ ರಸ್ತೆ ಗುಂಡಿಮಯ ಆಗಿದೆ. ಏನಾದ್ರು ಸ್ಪೀಡ್ ಆಗಿ ಬಂದ್ರೆ ಹಳ್ಳದಲ್ಲಿ ಬೀಳೋದು ಗ್ಯಾರಂಟಿ. 2-3 ಅಡಿ ಗುಂಡಿಗಳಲ್ಲೇ ನಿತ್ಯ ವಾಹನವನ್ನ ಸಂಚಾರ ಮಾಡಲಾಗುತ್ತೆ. ಗುಂಡಿ ಬಿದ್ದು ವರ್ಷ ಕಳೆದ್ರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ. ಶಾಸಕ ಬಿ ನಾಗೇಂದ್ರ ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ಯಮ ಗುಂಡಿಗಳಿದ್ದಾವೆ. ಸ್ಪೀಡ್ ಆಗಿ ಏನಾದ್ರು ಬಂದು ಗುಂಡಿ ನೋಡಿ ಬ್ರೇಕ್ ಹಾಕಿದ್ರೆ ಬೀಳ್ತಾರೆ. ಗುಂಡಿ ನೋಡದೆ ಗುಂಡಿ ಮೇಲೆ ಹೋದ್ರೆ ಆಗ್ಲೂ ಬೀಳ್ತಾರೆ. ಬಾಯಿ ತೆರೆದು ನಿಂತಿವೆ ಗುಂಡಿಗಳು ಬಲಿಯನ್ನ ಪಡೆದುಕೊಳ್ಳೋದಕ್ಕೆ. ಶಾಸಕ ಬಿ ನಾಗೇಂದ್ರ ಅವರು ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ಯಮಗುಂಡಿಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ ದೃಶ್ಯಾವಳಿಯಲ್ಲಿ. ಬಹುಶಃ ಸರ್ಕಾರ ಗ್ಯಾರಂಟಿಗಳ ಯೋಜನೆಗಳ ನಿರ್ವಹಣೆಯಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳನ್ನ ಮರ್ತಿದೆನಾ ಅನ್ನುವ ಒಂದು ಅನುಮಾನ ಕಾಡುತ್ತೆ. ಯಾಕಾಗಿ ಅಂದ್ರೆ ರಾಜ್ಯದ ವಿವಿಧೆಡೆ ಈಗಾಗಲೇ ರಿಪಬ್ಲಿಕ್ ಕನ್ನಡದಲ್ಲಿ ಯಾವ ರೀತಿಯಾಗಿ ರಸ್ತೆಗಳಿವೆ ಅನ್ನೋದನ್ನ ದೊಡ್ಡ ಅಭಿಯಾನ ಮಾಡಿ ತೋರಿಸಿತ್ತು. ನಿಜಕ್ಕೂ ರಸ್ತೆಗಳ ಸ್ಥಿತಿಯನ್ನ ನೋಡಿದ್ರೆ ನಿಜಕ್ಕೂ ಕೇವಲ ಇದರ ಬಗ್ಗೆ ನಾವು ನೋವನ್ನು ಉಂಟು ಮಾಡೋದಲ್ಲ, ಇದು ಒಂದು ರೀತಿಯ ಬೇಸರ ಕೂಡ ಆಗುತ್ತೆ. ಯಾಕಾಗಿ ಏನಂದ್ರೆ ಈ ದೃಶ್ಯದಲ್ಲಿ ನೋಡ್ಬೋದು, ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬಳ್ಳಾರಿಯಲ್ಲೂ ಕೂಡ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಅದರ ಒಂದು ರಿಯಾಲಿಟಿ ಚೆಕ್ ಅನ್ನ ಈ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಯಾವ ರೀತಿಯಾಗಿ ವಾಹನ ಸವಾರರು ಪರದಾಡ್ತಕ್ಕಂಥ ಸನ್ನಿವೇಶ ನಿರ್ಮಾಣವಾಗಿದೆ ಅಂತ. ಈ ರಸ್ತೆಯನ್ನ ನೀವೇನ್ ನೋಡ್ತಿದ್ದೀರಾ, ಇದು ಬಳ್ಳಾರಿ ನಗರದ ಗೇಟ್ ನಂಬರ್ ಅಂದ್ರೆ ರೈಲ್ವೆ ಗೇಟ್ ನಂಬರ್ 2ರ ಮುಂಭಾಗ ಇರ್ತಕ್ಕಂಥದ್ದು. ಅಂದ್ರೆ ಈ ಒಂದು ರಸ್ತೆ ಇರ್ತಕ್ಕಂಥದ್ದು ಬಳ್ಳಾರಿಯ ಅಂದ್ರೆ ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತಾ ಇರ್ತಕ್ಕಂಥ ರಸ್ತೆ. ಈ ರಸ್ತೆಯಲ್ಲಿ ಹೋಗ್ಬೇಕು ಅಂದ್ರೆ ವಾಹನ ಸವಾರರು ಪರದಾಡ್ತಕ್ಕಂಥ ಸನ್ನಿವೇಶ ಇದೆ. ಈ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಅಂದ್ರೆ, ಈ ದೃಶ್ಯದಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಅಂದ್ರೆ, ಕನಿಷ್ಠ ಒಂದು ಅಡಿಯಷ್ಟು ಗುಂಡಿ ಬಿದ್ದಿರ್ತಕ್ಕಂಥದ್ದು ಈ ರಸ್ತೆಯಲ್ಲಿ. ಇಲ್ಲಿ ಏನಾದ್ರು ಈ ರಸ್ತೆಯಲ್ಲಿ ಏನಾದ್ರು ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಇರ್ತಕ್ಕಂಥ ಕಾರ್ಗಳು ಬಂದ್ರೆ ಇದಕ್ಕೆ ತೆರೆದುಕೊಂಡು ಹೋಗ್ತವೆ. ಕೇವಲ ಒಂದೇ ಭಾಗದಲ್ಲಿ ಅಲ್ಲ, ಅಲ್ಲಿ ನೋಡಿ ಇನ್ನೊಂದು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಆ ದೃಶ್ಯದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಕಾರುಗಳು ಬರ್ತಾ ಇದ್ದಾವೆ ಅನ್ನೋದನ್ನ. ಯಾಕಂದ್ರೆ ಒಂದು ರಸ್ತೆಯನ್ನ ದಾಟೋದಕ್ಕೆ ಎಷ್ಟರ ಮಟ್ಟಿಗೆ ಸಂಕಷ್ಟವನ್ನ ಪಡಬೇಕು ಅನ್ನೋದು ಸಂಪೂರ್ಣವಾಗಿ ಈ ದೃಶ್ಯದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ರೋಡ್ ಕ್ಲಿಯರೆನ್ಸ್ ಇಲ್ಲದೆ ಇರ್ತಕ್ಕಂಥ ಕಾರ್ಗಳು ಬಹಳ ಕಷ್ಟಪಟ್ಟು ಹೋಗ್ತಕ್ಕಂಥ ಸನ್ನಿವೇಶ ಇದೆ. ಇದು ಬಳ್ಳಾರಿಯ ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ. ಇಲ್ಲಿಯ ಶಾಸಕರು ನಾಗೇಂದ್ರ ಅವರು ಈ ಒಂದು ಸುದ್ದಿಯನ್ನ ನೋಡಬೇಕು. ಸಾಕಷ್ಟು ಜನ ದಿನನಿತ್ಯ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಯಾವ ರೀತಿಯಾಗಿ ಅಂದ್ರೆ, ಇದು ಇಂದು ನಿನ್ನೆಯ ಸಮಸ್ಯೆ ಅಲ್ಲ. ಮಳೆ ಬಂದ್ರೆ ಒಂಥರ ಸಮಸ್ಯೆ, ಮಳೆ ಬರದೇ ಇದ್ರೆ ಒಂಥರ ಸಮಸ್ಯೆ. ಒಟ್ಟಾರೆಯಾಗಿ ಈ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಈ ಕೌಲ್ ಬಜಾರ್ನಿಂದ ಸಿಟಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಪ್ರಮುಖ ರಸ್ತೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಬೇರೆ ಬೇರೆ ಭಾಗದಲ್ಲಿ ರಸ್ತೆ ಕಾಮಗಾರಿ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಸಾಕಷ್ಟು ವಾಹನಗಳು ಬರ್ತವೆ ಪ್ರತಿನಿತ್ಯ. ಅವರೆಲ್ಲರೂ ಕೂಡ ಸಾಕಷ್ಟು ಹೈರಾಣ ಆಗ್ತಕ್ಕಂಥ ಸನ್ನಿವೇಶ ಇರತಕ್ಕಂಥದ್ದು ನೋಡ್ಬೋದು. ಕೇವಲ ಒಂದು ಕಡೆ ಮಾತ್ರ ಅಲ್ಲ, ಸುಮಾರು 100ರಿಂದ 200 ಮೀಟರ್ ರಸ್ತೆ ಹಾಳಾದ್ರೂ ಕೂಡ ಇಲ್ಲಿ ಯಾರು ಕೂಡ ಕೇಳೋರಿಲ್ಲ. ಹೀಗಾಗಿ ದಿನನಿತ್ಯ ಜನ ಹಿಡಿಶಾಪವನ್ನು ಆಗ್ತಾ ಇರ್ತಕ್ಕಂಥದ್ದು. ಶಾಸಕರು ಈ ಒಂದು ವರದಿಯನ್ನ ನೋಡಬೇಕು. ನಿಜಕ್ಕೂ ಈ ಭಾಗಕ್ಕೆ ಬಂದು ಈ ಭಾಗದಲ್ಲಿ ಕೇವಲ ನಾನು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಕೌಲ್ ಬಜಾರ್ ಏರಿಯಾದಲ್ಲಿ ಇರ್ತಕ್ಕಂಥ ರಸ್ತೆಯನ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಆದ್ರೆ ಸಾಕಷ್ಟು ರಸ್ತೆಗಳು ಹೀಗೆ ಹದಗೆಟ್ಟಿರ್ತಕ್ಕಂಥದ್ದು. ಅವುಗಳ ಕಾಮಗಾರಿಯನ್ನ ಮಾಡಿಸಿ ಜನರಿಗೆ ಒಂದಷ್ಟು ನೆಮ್ಮದಿಯನ್ನ ಕೊಡ್ಬೇಕು. ಯಾಕಂದ್ರೆ ನಿತ್ಯ ಜನ ಹಿಡಿಶಾಪವನ್ನ ಸರ್ಕಾರಕ್ಕೆ ಆಗ್ತಿದ್ದಾರೆ, ಅಧಿಕಾರಿಗಳಿಗೆ ಆಗ್ತಿದ್ದಾರೆ, ಜನಪ್ರತಿನಿಧಿಗಳಿಗೆ ಆಗ್ತಿದ್ದಾರೆ. ಹೀಗಾಗಿ ರಿಪಬ್ಲಿಕ್ ಕನ್ನಡ ಕೂಡ ಈ ಒಂದು ರಸ್ತೆಗಳ ವಿಶೇಷವಾದ ಅಭಿಯಾನವನ್ನ ಮುಂದುವರಿಸುತ್ತೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯಲ್ಲಿ ರಸ್ತೆಗಳಲ್ಲಿ ಗುಂಡಿ ಬಿದ್ದು ವರ್ಷಗಳೇ ಕಳೆದ್ರು ಕೂಡ ಇನ್ನೂ ಆ ಗುಂಡಿ ಮುಕ್ತ ರಸ್ತೆ ಆಗಿಲ್ಲ. ಗುಂಡಿನ ಮುಚ್ಚುವಂತ ಗೋಜಿಗೂ ಕೂಡ ಹೋಗಿಲ್ಲ ಅಧಿಕಾರಿಗಳು. ಬಳ್ಳಾರಿ ರಾಜಕೀಯ ಪ್ರತಿನಿಧಿಗಳು ಈ ಸ್ಟೋರಿನ ನೋಡಲೇಬೇಕು. ಇದೇನು ರಸ್ತೆನೋ ಅಥವಾ ಗುಂಡಿಗಳ ಸಾಮ್ರಾಜ್ಯನೋ? ಬಳ್ಳಾರಿ ನಗರದ ಕೌಲ್ ಬಜಾರ್ ರಸ್ತೆ ಗುಂಡಿಮಯ ಆಗಿದೆ. ಏನಾದ್ರು ಸ್ಪೀಡ್ ಆಗಿ ಬಂದ್ರೆ ಹಳ್ಳದಲ್ಲಿ ಬೀಳೋದು ಗ್ಯಾರಂಟಿ. 2-3 ಅಡಿ ಗುಂಡಿಗಳಲ್ಲೇ ನಿತ್ಯ ವಾಹನವನ್ನ ಸಂಚಾರ ಮಾಡಲಾಗುತ್ತೆ. ಗುಂಡಿ ಬಿದ್ದು ವರ್ಷ ಕಳೆದ್ರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ. ಶಾಸಕ ಬಿ ನಾಗೇಂದ್ರ ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ಯಮ ಗುಂಡಿಗಳಿದ್ದಾವೆ. ಸ್ಪೀಡ್ ಆಗಿ ಏನಾದ್ರು ಬಂದು ಗುಂಡಿ ನೋಡಿ ಬ್ರೇಕ್ ಹಾಕಿದ್ರೆ ಬೀಳ್ತಾರೆ. ಗುಂಡಿ ನೋಡದೆ ಗುಂಡಿ ಮೇಲೆ ಹೋದ್ರೆ ಆಗ್ಲೂ ಬೀಳ್ತಾರೆ.
ಬಾಯಿ ತೆರೆದು ನಿಂತಿವೆ ಗುಂಡಿಗಳು ಬಲಿಯನ್ನ ಪಡೆದುಕೊಳ್ಳೋದಕ್ಕೆ. ಶಾಸಕ ಬಿ ನಾಗೇಂದ್ರ ಅವರು ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ಯಮಗುಂಡಿಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ ದೃಶ್ಯಾವಳಿಯಲ್ಲಿ. ಬಹುಶಃ ಸರ್ಕಾರ ಗ್ಯಾರಂಟಿಗಳ ಯೋಜನೆಗಳ ನಿರ್ವಹಣೆಯಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳನ್ನ ಮರ್ತಿದೆನಾ ಅನ್ನುವ ಒಂದು ಅನುಮಾನ ಕಾಡುತ್ತೆ. ಯಾಕಾಗಿ ಅಂದ್ರೆ ರಾಜ್ಯದ ವಿವಿಧೆಡೆ ಈಗಾಗಲೇ ರಿಪಬ್ಲಿಕ್ ಕನ್ನಡದಲ್ಲಿ ಯಾವ ರೀತಿಯಾಗಿ ರಸ್ತೆಗಳಿವೆ ಅನ್ನೋದನ್ನ ದೊಡ್ಡ ಅಭಿಯಾನ ಮಾಡಿ ತೋರಿಸಿತ್ತು. ನಿಜಕ್ಕೂ ರಸ್ತೆಗಳ ಸ್ಥಿತಿಯನ್ನ ನೋಡಿದ್ರೆ ನಿಜಕ್ಕೂ ಕೇವಲ ಇದರ ಬಗ್ಗೆ ನಾವು ನೋವನ್ನು ಉಂಟು ಮಾಡೋದಲ್ಲ, ಇದು ಒಂದು ರೀತಿಯ ಬೇಸರ ಕೂಡ ಆಗುತ್ತೆ. ಯಾಕಾಗಿ ಏನಂದ್ರೆ ಈ ದೃಶ್ಯದಲ್ಲಿ ನೋಡ್ಬೋದು, ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬಳ್ಳಾರಿಯಲ್ಲೂ ಕೂಡ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಅದರ ಒಂದು ರಿಯಾಲಿಟಿ ಚೆಕ್ ಅನ್ನ ಈ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಯಾವ ರೀತಿಯಾಗಿ ವಾಹನ ಸವಾರರು ಪರದಾಡ್ತಕ್ಕಂಥ ಸನ್ನಿವೇಶ ನಿರ್ಮಾಣವಾಗಿದೆ ಅಂತ. ಈ ರಸ್ತೆಯನ್ನ ನೀವೇನ್ ನೋಡ್ತಿದ್ದೀರಾ, ಇದು ಬಳ್ಳಾರಿ ನಗರದ ಗೇಟ್ ನಂಬರ್ ಅಂದ್ರೆ ರೈಲ್ವೆ ಗೇಟ್ ನಂಬರ್ 2ರ ಮುಂಭಾಗ ಇರ್ತಕ್ಕಂಥದ್ದು. ಅಂದ್ರೆ ಈ ಒಂದು ರಸ್ತೆ ಇರ್ತಕ್ಕಂಥದ್ದು ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತಾ ಇರ್ತಕ್ಕಂಥ ರಸ್ತೆ. ಈ ರಸ್ತೆಯಲ್ಲಿ ಹೋಗ್ಬೇಕು ಅಂದ್ರೆ ವಾಹನ ಸವಾರರು ಪರದಾಡ್ತಕ್ಕಂಥ ಸನ್ನಿವೇಶ ಇದೆ. ಈ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಅಂದ್ರೆ, ಈ ದೃಶ್ಯದಲ್ಲಿ ತೋರಿಸಿ ನಿಮ್ಗೆ ಯಾವ ರೀತಿ ಅಂದ್ರೆ ಕನಿಷ್ಠ ಒಂದು ಅಡಿಯಷ್ಟು ಗುಂಡಿ ಬಿದ್ದಿರ್ತಕ್ಕಂಥದ್ದು ಈ ರಸ್ತೆಯಲ್ಲಿ. ಈ ರಸ್ತೆಯಲ್ಲಿ ಏನಾದ್ರೂ ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಇರ್ತಕ್ಕಂಥ ಕಾರುಗಳು ಬಂದ್ರೆ ಇದಕ್ಕೆ ತೆರೆದುಕೊಂಡು ಹೋಗ್ತವೆ. ಕೇವಲ ಒಂದೇ ಭಾಗದಲ್ಲಿ ಅಲ್ಲ, ಅಲ್ಲಿ ನೋಡಿ ಇನ್ನೊಂದು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಆ ದೃಶ್ಯದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಕಾರುಗಳು ಬರ್ತಾ ಇದ್ದಾವೆ ಅನ್ನೋದನ್ನ. ಯಾಕಂದ್ರೆ ಒಂದು ರಸ್ತೆಯನ್ನ ದಾಟೋದಕ್ಕೆ ಎಷ್ಟರ ಮಟ್ಟಿಗೆ ಸಂಕಷ್ಟವನ್ನ ಪಡಬೇಕು ಅನ್ನೋದು ಸಂಪೂರ್ಣವಾಗಿ ಈ ದೃಶ್ಯದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ರೋಡ್ ಕ್ಲಿಯರೆನ್ಸ್ ಇಲ್ಲದೆ ಇರ್ತಕ್ಕಂಥ ಕಾರುಗಳು ಬಹಳ ಕಷ್ಟಪಟ್ಟು ಹೋಗ್ತಕ್ಕಂಥ ಸನ್ನಿವೇಶ ಇದೆ. ಇದು ಬಳ್ಳಾರಿಯ ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ. ಇಲ್ಲಿಯ ಶಾಸಕರು ನಾಗೇಂದ್ರ ಅವರು ಈ ಒಂದು ಸುದ್ದಿಯನ್ನ ನೋಡಬೇಕು. ಸಾಕಷ್ಟು ಜನ ದಿನನಿತ್ಯ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಯಾವ ರೀತಿಯಾಗಿ ಅಂದ್ರೆ ಇದು ಇಂದು ನಿನ್ನೆಯ ಸಮಸ್ಯೆ ಅಲ್ಲ. ಮಳೆ ಬಂದ್ರೆ ಒಂಥರ ಸಮಸ್ಯೆ, ಮಳೆ ಬರದೇ ಇದ್ರೆ ಒಂಥರ ಸಮಸ್ಯೆ. ಒಟ್ಟಾರೆಯಾಗಿ ಈ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಕೌಲ್ ಬಜಾರ್ನಿಂದ ಸಿಟಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಪ್ರಮುಖ ರಸ್ತೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಬೇರೆ ಬೇರೆ ಭಾಗದಲ್ಲಿ ರಸ್ತೆ ಕಾಮಗಾರಿ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಸಾಕಷ್ಟು ವಾಹನಗಳು ಬರ್ತವೆ ಪ್ರತಿನಿತ್ಯ. ಅವರೆಲ್ಲರೂ ಕೂಡ ಸಾಕಷ್ಟು ಹೈರಾಣ ಆಗ್ತಕ್ಕಂಥ ಸನ್ನಿವೇಶ ಇರತಕ್ಕಂಥದ್ದು ನೋಡ್ಬೋದು. ಕೇವಲ ಒಂದು ಕಡೆ ಮಾತ್ರ ಅಲ್ಲ, ಸುಮಾರು 100 ರಿಂದ 200 ಮೀಟರ್ ರಸ್ತೆ ಹಾಳಾದ್ರೂ ಕೂಡ ಇಲ್ಲಿ ಯಾರು ಕೂಡ ಕೇಳೋರಿಲ್ಲ. ಹೀಗಾಗಿ ದಿನನಿತ್ಯ ಜನ ಹಿಡಿಶಾಪವನ್ನು ಆಗ್ತಾ ಇರ್ತಕ್ಕಂಥದ್ದು. ಶಾಸಕರು ಈ ಒಂದು ವರದಿಯನ್ನ ನೋಡಬೇಕು. ನಿಜಕ್ಕೂ ಈ ಭಾಗಕ್ಕೆ ಬಂದು ಈ ಭಾಗದಲ್ಲಿ ಕೇವಲ ನಾನು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಕೌಲ್ ಬಜಾರ್ ಏರಿಯಾದಲ್ಲಿ ಇರ್ತಕ್ಕಂಥ ರಸ್ತೆಯನ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಆದ್ರೆ ಸಾಕಷ್ಟು ರಸ್ತೆಗಳು ಹೀಗೆ ಹದಗೆಟ್ಟಿರ್ತಕ್ಕಂಥದ್ದು. ಅವುಗಳ ಕಾಮಗಾರಿಯನ್ನ ಮಾಡಿಸಿ ಜನರಿಗೆ ಒಂದಷ್ಟು ನೆಮ್ಮದಿಯನ್ನ ಕೊಡ್ಬೇಕು. ಯಾಕಂದ್ರೆ ನಿತ್ಯ ಜನ ಹಿಡಿಶಾಪವನ್ನ ಸರ್ಕಾರಕ್ಕೆ ಆಗ್ತಿದ್ದಾರೆ, ಅಧಿಕಾರಿಗಳಿಗೆ ಆಗ್ತಿದ್ದಾರೆ, ಜನಪ್ರತಿನಿಧಿಗಳಿಗೆ ಆಗ್ತಿದ್ದಾರೆ. ಹೀಗಾಗಿ ರಿಪಬ್ಲಿಕ್ ಕನ್ನಡ ಕೂಡ ಈ ಒಂದು ರಸ್ತೆಗಳ ವಿಶೇಷವಾದ ಅಭಿಯಾನವನ್ನ ಮುಂದುವರಿಸುತ್ತೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.